ಕ್ರಿಸ್ತನಲ್ಲಿ ನಮಗೆ ಅತ್ಯಂತ ಪ್ರಿಯರಾಗಿರುವಂಥ ದೇವರ ಸಭೆ ಒಂದು ಶ್ರೇಷ್ಠವಾದ ಸಮಯಾವಕಾಶಕ್ಕಾಗಿ ದೇವರನ್ನು ಕೊಂಡಾಡ್ತಾ ಇದ್ದಾನೆ. ಬನ್ನಿ, ಇವತ್ತು 3ನೇ ಭಾನುವಾರದ ಸಾಯಂಕಾಲ ಆರಾಧನೆಯಲ್ಲಿ ನಾವು ವಾಕ್ಯದ ಅಂಗಕ್ಕೆ ನಾವು ಬಂದಿದ್ದೇವೆ. ಪ್ರಿಯರೇ, ಕಳೆದ ಕೆಲವು ದಿನಗಳಿಂದ ಕ್ರಿಸ್ತನ ಉದ್ದೇಶ, ಶಿಲುಬೆಗೆ ಹಾಕಲ್ಪಟ್ಟಿರುವಂಥ ಯೇಸು ಕ್ರಿಸ್ತನ ಉದ್ದೇಶ, ಅದೇ ರೀತಿಯಲ್ಲಿ ಶಿಲುಬೆಗೆ ಹಾಕಲ್ಪಟ್ಟಿರುವಂಥ ಯೇಸು ಕ್ರಿಸ್ತನ ಕರೆಯ ವಿಷಯದಲ್ಲಿ ಅನೇಕ ವಿಷಯಗಳನ್ನು ನಾವು ಧ್ಯಾನ ಮಾಡ್ತಾ ಬರ್ತಿದ್ದೇವೆ. ಇವಾಗ ಪ್ರಾಮುಖ್ಯವಾಗಿ ಶಿಲುಬೆಗೆ ಹಾಕಲ್ಪಟ್ಟಿರುವಂಥ ಯೇಸು ಕ್ರಿಸ್ತನನ್ನು ಸಂಧಿಸಿರುವಂಥ ವಿದ್ವಾಂಸರು ಅಥವಾ ಪಂಡಿತ ಅಥವಾ ಜ್ಞಾನಿಗಳು ಅಥವಾ ತತ್ವವೇತ್ತರು ಎಂಬುದಾಗಿ ನಾವು ಇವತ್ತು ಆ ಧ್ಯಾನಾಂಶದಲ್ಲಿ ಧ್ಯಾನ ಮಾಡಲಿಕ್ಕಿದ್ದೇವೆ. ಸ್ವಲ್ಪ ಹೊತ್ತು ನಾವು ಧ್ಯಾನ ಮಾಡಿಕೊಳ್ಳೋಣ. ಇದಕ್ಕೋಸ್ಕರ ನಾವು ಆರಿಸಿಕೊಂಡಿರುವಂಥ ದೇವರ ವಾಕ್ಯವು ಮೊದಲನೇ ಅರಸುಗಳ ಪುಸ್ತಕ 10ನೇ ಅಧ್ಯಾಯ ಅದರ 1ರಿಂದ 10 ವಚನಗಳು. ಅದೇ ರೀತಿಯಲ್ಲಿ ಹೊಸ ಒಡಂಬಡಿಕೆಯಲ್ಲಿ ಯೋಹಾನ್ ಬರೆದ ಸುವಾರ್ತೆಯಿಂದ 12ನೇ ಅಧ್ಯಾಯ 20ರಿಂದ 25 ವಚನಗಳು ನಾವು ಧ್ಯಾನ ಮಾಡಿಕೊಳ್ಳೋಣ. ಪ್ರಿಯರೇ, ನೋಡ್ರಿ, ಮಾನವನ ಇತಿಹಾಸದಲ್ಲಿ ಜ್ಞಾನ ಮತ್ತು ತತ್ವಶಾಸ್ತ್ರ ಮಹತ್ವದ ಸ್ಥಾನವನ್ನು ಹೊಂದಿಕೊಂಡಿರುವಂಥದ್ದು. ಈ ಪ್ರಪಂಚದಲ್ಲಿ ನಿಜವಾಗಲೂ ಅದಕ್ಕೆ ಇರಬೇಕಾಗಿರುವಂಥ ಸ್ಥಾನಮಾನ ಇದೆ. ಅಷ್ಟು ಮಾತ್ರಕ್ಕಲ್ಲ, ನೋಡ್ರಿ, ಗ್ರೀಕ್ ಶಾಸ್ತ್ರಜ್ಞ ಸೋಕ್ರೆಟಿಸ್ ಆಗಿರ್ಬೋದು, ಪ್ಲೇಟೋ ಆಗಿರ್ಬೋದು ಮತ್ತು ಅರಿಸ್ಟಾಟಲ್ ಮುಂತಾದ ಗ್ರೀಕ್ ತತ್ವಜ್ಞಾನಿಗಳು ಜೀವನದ ಸತ್ಯವನ್ನು ಹುಡುಕಿದ್ದಾರೆ ಎಂಬುದಾಗಿ ನಾವು ಚರಿತ್ರೆಯಲ್ಲಿ ಕಾಣಬಹುದು. ಪ್ರಿಯರೇ, ಆದರೆ ಮಾನವನ ಹೃದಯ ಇನ್ನೂ ಆತ್ಮೀಯ ಸತ್ಯಕ್ಕಾಗಿ ಇವಾಗಲೂ ಕೂಡ ಅದು ಆತುರದಿಂದ ಅಥವಾ ಆಸೆಯಿಂದ ಹುಡುಕುವಂಥದ್ದಾಗಿದೆ ಎಂಬುದಾಗಿ ನಾವು ತಿಳ್ಕೋಬೇಕು. ನೋಡ್ರಿ, ಯೋಹಾನ್ ಬರೆದ ಸುವಾರ್ತೆ 12ನೇ ಅಧ್ಯಾಯ 21ನೇ ವಚನದಲ್ಲಿ ಆ ಒಂದು ಗ್ರೀಕ್ ದೇಶದಿಂದ ಬರ್ತಾ ಇದ್ದಾರೆ. ಸ್ವಾಮಿ, ನಾವು ಯೇಸುವನ್ನು ನೋಡಲು ಬಯಸ್ತಿದ್ದೇವೆ ಎಂಬುದಾಗಿ ಆ ವ್ಯಕ್ತಿಗಳು ಅಪೊಸ್ತಲನಾಗಿರುವಂಥ ಫಿಲಿಪ್ ಹತ್ರ ಹೇಳ್ತಾ ಇದ್ದಾರೆ. ಪ್ರಿಯರೇ, ಇದು ಒಂದು ಶ್ರೇಷ್ಠವಾದ ಮಹತ್ವವಾದ ಘಟನೆಯ ಒಂದು ಸನ್ನಿವೇಶ ಎಂಬುದಾಗಿ ನೋಡಬಹುದು. ಯಾಕಂದರೆ ತತ್ವಶಾಸ್ತ್ರದ ಲೋಕ ಕ್ರಿಸ್ತನನ್ನು ಹುಡುಕಿತ್ತು ಎಂಬುದಾಗಿ ನಾವು ಗಮನಿಸಬೇಕು. ಪ್ರಿಯರೇ, ಇಲ್ಲಿ ನಿಜವಾದ ಜ್ಞಾನಕ್ಕಾಗಿ ಹುಡುಕಾಟ ಎಂಬುದಾಗಿ ನಾವು ಧ್ಯಾನ ಮಾಡಬೇಕಾದರೆ, ಪ್ರಿಯರೇ, ಮೊಟ್ಟ ಮೊದಲನೇದಾಗಿ ಹಳೆಯ ಒಡಂಬಡಿಕೆಯಿಂದ ನಮಗೆಲ್ಲರಿಗೂ ಗೊತ್ತಿರುವಂಥ ಶಿವ ದೇಶದ ರಾಣಿ ಯಾರನ್ನು ಹುಡ್ಕೊಂಡ್ಬರ್ತಿದ್ದಾರೆ? ಸೊಲೊಮೋನ ರಾಜನನ್ನು, ಅರಸನನ್ನು ಜ್ಞಾನವನ್ನು ಕೇಳಿ ದೂರವಾದ ಪ್ರಯಾಣ, ಸರಿಸುಮಾರು 1500 ಮೈಲನ್ನು ಆ ಸ್ತ್ರೀ ಪ್ರಯಾಣ ಮಾಡ್ಕೊಂಡು ಬರ್ತಿದ್ದಾಳೆ. ಈ ಸ್ತ್ರೀಯ ಪ್ರಯಾಣದ ಮುಖಾಂತರ ನಾವು ತಿಳ್ಕೊಬೇಕಾಗಿರೋ ಕೆಲವು ವಿಷಯಗಳು ಎಂಬುದಾಗಿ ನೋಡುವಾಗ, ಮಾನವನು ಸತ್ಯವನ್ನು ಹುಡುಕ್ತಾನೆ ಎಂಬುದಾಗಿ ಒಂದು ಸತ್ಯ ತಿಳ್ಕೋಬೇಕು. ಅಷ್ಟು ಮಾತ್ರಕ್ಕಲ್ಲ, ಜ್ಞಾನಕ್ಕೆ ವಿಧೇಯತ್ವ ಬಹಳ ಪ್ರಾಮುಖ್ಯವಾಗಿದೆ ಎಂಬುದಾಗಿ, ಅದೇ ರೀತಿಯಲ್ಲಿ ನಿಜವಾದ ಜ್ಞಾನ ಅನುಭವದಿಂದ ಬರುತ್ತದೆ ಎಂಬುದಾಗಿ. ಯಾಕಂದರೆ ಆ ಸ್ತ್ರೀ ನೋಡ್ರಿ, ಅಲ್ಲಿಂದ ಬರಬೇಕಾದ್ರೆ ಜ್ಞಾನ ಹುಡ್ಕೊಳ್ಳೋ ಅಷ್ಟು 1500 ಮೈಲಿಂದ ಒಂದು ಮೊಟ್ಟಮೊದಲಾಗಿ ಒಂದು ರಾಣಿ ಆಗಿದ್ರು, ಒಂದು ದೇಶದ ರಾಣಿ ಆಗಿದ್ರು ಕೂಡ ಎಲ್ಲವನ್ನೂ ತಗ್ಗಿಸಿಕೊಂಡು ಜ್ಞಾನವನ್ನು ಹುಡುಕೋದಕ್ಕೋಸ್ಕರ ಅಷ್ಟು ದೂರದಿಂದ ಬಂದಿದ್ದಾಳೆ. ಅಷ್ಟು ಮಾತ್ರಕ್ಕಲ್ಲ, ಆಕೆ ಸತ್ಯವನ್ನು ತಿಳ್ಕೊಳ್ಳಲಿಕ್ಕೆ ವಿನಯ ವಿಧೇಯತೆಯಿಂದ ತನಗಿರುವಂಥ ಎಲ್ಲ ಅನೇಕ ಶ್ರೇಷ್ಠ ವಸ್ತುಗಳನ್ನು ತಗೊಂಬಂದಿದ್ದಾಳೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಬಂಗಾರ ಆಗಿರ್ಬೋದು, ಒಂದು ಮಸಾಲ ದಿನಸುಗಳಾಗಿರ್ಬೋದು, ಅನೇಕ ಶ್ರೇಷ್ಠವಾದ ಸ್ಪೈಸಸ್ನ ತಂದಿದ್ದಾಳೆ ಎಂಬುದಾಗಿ ನಾವು ನೋಡ್ಬೋದು. ಅಷ್ಟು ಮಾತ್ರಕ್ಕಲ್ಲ, ಆ ಒಂದು ನಿಜವಾದ ಜ್ಞಾನ ಅನುಭವದಿಂದ ಬರುವಂಥದ್ದಾಗಿದೆ. ಅನುಭವ ಎಂಬುದಾಗಿ ನೋಡುವಾಗ ಆ ಸ್ತ್ರೀ ಹೇಳ್ತಾ ಇದ್ದಾಳೆ, 10ನೇ ಅಧ್ಯಾಯ 7ನೇ ವಚನದಲ್ಲಿ ನೋಡ್ರಿ, ಮೊದಲನೇ ಅರಸುಗಳ ಪುಸ್ತಕ 10ನೇ ಅಧ್ಯಾಯ 7ನೇ ವಚನದಲ್ಲಿ ಹೇಳುವಂಥ ಮಾತಿನೆಂಬುದಾಗಿ ನೋಡುವಾಗ, ನಾನು ಇಲ್ಲಿಗೆ ಬಂದು ಕಣ್ಣಾರೆ ನೋಡುವುದಕ್ಕಿಂತ ಮೊದಲು ಜನರು ಹೇಳಿದ ಸುದ್ದಿಯನ್ನು ನಂಬಲಿಲ್ಲ. ಈಗ ನೋಡಿದರೆ ನಿನ್ನ ಜ್ಞಾನ ವೈಭವಗಳು ನಾನು ಕೇಳಿದಕ್ಕಿಂತ ಹೆಚ್ಚಾಗಿವೆ. ಜನರು ನನಗೆ ಇದರಲ್ಲಿ ಅರ್ಧವನ್ನಾದರೂ ಹೇಳಲಿಲ್ಲ. ನಾನು ಕೇಳಿರುವಂಥದ್ದು ಕೇವಲ ಅರ್ಧಾಂಶ ಮಾತ್ರ, ಆದರೆ ಇಲ್ಲಿ ಬಂದು ನೋಡುವಾಗ ನಿಜವಾಗ್ಲೂ ಬಹಳ ಇನ್ನೂ ಹೆಚ್ಚಾದ ರೀತಿಯಲ್ಲಿ ನಾನು ಪಡೆದುಕೊಂಡಿದ್ದೇನೆ. ಇಲ್ಲಿ ನಾನು ಯಾಕೆ ಈ ಮಾತುಗಳು ಹೇಳ್ತಿದ್ದೇನೆ ಎಂಬುದಾಗಿ ನೋಡುವಾಗ, ಪ್ರಿಯರೇ, ನಮ್ಮ ಜೀವನದಲ್ಲಿಯೂ ಸಹ ನಾವು ಜ್ಞಾನವನ್ನು ಪಡೆದುಕೊಳ್ಳಬೇಕಾದ್ರೆ, ಪ್ರಿಯರೇ, ನಮ್ಮ ಜೀವನದಲ್ಲಿಯೂ ಸಹ ನಾವು ನಿಜವಾದ ಸತ್ಯವನ್ನು ಹುಡುಕುವಂಥ ವ್ಯಕ್ತಿಗಳಾಗಿದ್ದರೆ ಅದಕ್ಕೆ ಬೇಕಾಗಿರುವಂಥದ್ದು ವಿನಯ, ವಿಧೇಯತೆ, ತಗ್ಗಿಸಿಕೊಳ್ಳುವಂಥ ಸ್ವಭಾವ. ಅಷ್ಟು ಮಾತ್ರಕ್ಕಲ್ಲ ಪ್ರಿಯರೇ, ಅದಕ್ಕೆ ಬೇಕಾಗಿರುವಂಥದ್ದು ನಿಜವಾದ ವೈಯಕ್ತಿಕ ಅನುಭವ. ಸ್ವತಃ ಅನುಭವಿಸಿದರೆ ಮಾತ್ರ ಗೊತ್ತಾಗುವಂಥದ್ದು. ದೇವರ ವಾಕ್ಯ ಒಂದು ಶ್ರೇಷ್ಠವಾದ ಮಾತನ್ನು ಪ್ರಸಂಗಿ 3ನೇ ಅಧ್ಯಾಯ 7ನೇ ವಚನದಲ್ಲಿ ಹೇಳ್ತಿರುವಂಥ ಮಾತು ಏನೆಂಬುದಾಗಿ ನೋಡುವಾಗ, ಪ್ರಿಯರೇ, ಅಲ್ಲಿ ಒಂದು ಅಮೂಲ್ಯವಾದಂಥ ಮಾತು ನೋಡ್ರಿ, ಒಂದೊಂದು ವಸ್ತುವನ್ನು ಸಮಯಕ್ಕೆ ತಕ್ಕ ಹಾಗೆ ಅಂದವಾಗಿ ನಿರ್ಮಿಸಿದ್ದಾನೆ. ಇದಲ್ಲದೆ ಮನುಷ್ಯರ ಹೃದಯದಲ್ಲಿ ಅನಂತ ಕಾಲದ ಯೋಚನೆಯನ್ನು ಇಟ್ಟಿದ್ದಾನೆ. ಆದರೂ ದೇವರು ಆದ್ಯಂತವಾಗಿ ನಡೆಸುತ್ತಿರುವ ಕೆಲಸವನ್ನು ಅವರು ಗ್ರಹಿಸಲಾರದಂತೆ ಮಾಡಿದ್ದಾನೆ. ಅನಂತ ಕಾಲದ ಜ್ಞಾನವನ್ನು ಮನುಷ್ಯನ ಹೃದಯದಲ್ಲಿ ದೇವರು ಇಟ್ಟಿದ್ದಾನೆ ಸರಿ, ಆದರೆ ದೇವರು ಮಾಡುವಂಥ ಕೆಲಸವನ್ನು, ಆದ್ಯಂತವಾಗಿ ದೇವರು ನಡೆಸುತ್ತಿರುವ ಕೆಲಸವನ್ನು ಅವರು ಗ್ರಹಿಸಲಾರದಂತೆ ಮಾಡಿದ್ದಾನೆ. ನಿಜವಾಗಲೂ ಮನುಷ್ಯ ಸತ್ಯಾನ್ವೇಷಿ, ಇವಾಗಲೂ ನಿಜವಾಗಿ ಜ್ಞಾನವನ್ನು ಹುಡುಕುವಂಥ ವ್ಯಕ್ತಿಯಾಗಿ ಇವತ್ತು ಪ್ರಪಂಚದಲ್ಲಿ ಅನೇಕ ವ್ಯಕ್ತಿಗಳನ್ನು ನಾವು ನೋಡಬಹುದು. ಪ್ರಿಯರೇ, ಅದಕ್ಕೋಸ್ಕರ ಈ ವಾಕ್ಯವನ್ನು ನೋಡುವಾಗ ನಮಗೆ ಸ್ಪಷ್ಟತೆಯನ್ನು ನೀಡುವಂಥದ್ದಾಗಿದೆ. ನೋಡ್ರಿ, ಇಲ್ಲಿ ಶಿಲುಬೆಯಲ್ಲಿರುವ ದೇವರ ಜ್ಞಾನವನ್ನು ನಾವು ನೋಡ್ತಾ ಇದ್ದೇವೆ. ಈ ಗ್ರೀಕ್ ದೇಶಸ್ಥರಲ್ಲಿ
ಬಂದು ಯೇಸು ಸ್ವಾಮಿಯನ್ನು ಮೀಟ್ ಆಗುವ ಸಂದರ್ಭದಲ್ಲಿ ಆತನು ಮಾತನಾಡುವಂಥ ಮಾತುಗಳು ನೋಡ್ರಿ ಸ್ಪಷ್ಟವಾಗಿ ನಾವು ಗಮನಿಸೋದಾದ್ರೆ ಪ್ರಿಯರೇ, ಏನು ಒಂದು 23 ಯೇಸು ಅಲ್ಲಿ ನೋಡ್ರಿ, ಯಾವಾಗ ಗ್ರೀಕ್ ದೇಶಸ್ಥರು ಬಂದು ಯೇಸು ಸ್ವಾಮಿಯನ್ನು ಕೇಳ್ತಾ ಇದ್ದಾರೆ, ಅವರು ಅಲ್ಲಿ ಪಡೆದುಕೊಂಡಿರುವಂಥ ಯೇಸು ಕ್ರಿಸ್ತನಿಂದ ಬಂದಿರುವಂಥ ಪ್ರತಿಕ್ರಿಯೆ ಅವ್ರಿಗೆ ಒಂದು ಶಾಕಿಂಗ್, ಅಂದರೆ ಒಂದು ಏನವ ಒಂದು ಆಶ್ಚರ್ಯವನ್ನು ಉಂಟು ಮಾಡುವಂಥದ್ದಾಗಿದೆ. ಯಾಕೆಂದರೆ ನೋಡ್ರಿ 23ನೇ ವಚನದಲ್ಲಿ 12ನೇ ಅಧ್ಯಾಯ ಯೋಹಾನ ಬರೆದ ಸುವಾರ್ತೆ 12ನೇ 23ನೇ ವಚನದಲ್ಲಿ ಯೇಸು ಸ್ವಾಮಿ ಮಾತನಾಡುವಂಥ ಮಾತುಗಳು ಬಹಳ ಶ್ರೇಷ್ಠವಾಗಿ ಅಂತರಾಳದಿಂದ ಮಾತನಾಡುವಂಥ ಅಂತರಂಗದ ಒಂದು ಪ್ರಾಮುಖ್ಯವಾದ ವಿಷಯಗಳನ್ನು ಮಾತನಾಡುವಂಥ ಮಾತುಗಳನ್ನು ನಾವು ಕಾಣಬಹುದು. ಆಗ ಯೇಸು ಅವರಿಗೆ ಉತ್ತರ ಕೊಟ್ಟು ಹೇಳಿದ್ದೆ ಅಂದರೆ, ಮನುಷ್ಯಕುಮಾರನು ತನ್ನ ಮಹಿಮೆಯ ಪದವಿಯನ್ನು ಹೊಂದುವ ಸಮಯ ಬಂದಿದೆ. ಅವರಿಗೆ ಉತ್ತರ ಕೊಟ್ಟು ಹೇಳಿದೆ ಅಂದರೆ, ಮನುಷ್ಯಕುಮಾರನು ತನ್ನ ಮಹಿಮೆಯ ಪದವಿಯನ್ನು ಹೊಂದುವ ಸಮಯ ಬಂದಿದೆ. ಈ ಮಹಿಮೆಯ ಪದವಿ ಎಂಬುದಾಗಿ ನೋಡುವಾಗ ಇದು ರಾಜಕೀಯವಾಗಿ ಅಥವಾ ಈ ಲೌಕಿಕವಾಗಿರುವಂಥ ಶಕ್ತಿಯಿಂದ ಕೂಡಿಕೊಂಡಿರುವಂಥದ್ದಲ್ಲ. ಆತನಲ್ಲಿ ಹೇಳ್ತಿರುವಂಥದ್ದು ಶಿಲುಬೆಯ ಶಕ್ತಿ ಎಂಬುದಾಗಿ ನಾವು ಇಲ್ಲಿ ಗಮನಿಸಬಹುದು. ಇದನ್ನು ಆತನು ಮಾತನಾಡ್ತಿರೋದು ಶಿಲುಬೆಯ ಶಕ್ತಿ ಕುರಿತು, ಆತನ ಶಿಲುಬೆಯ ಬಗ್ಗೆ ಆತನು ಮಾತನಾಡ್ತಿದ್ದಾನೆ ಪ್ರಿಯರೇ. ಮನುಷ್ಯನ ಜ್ಞಾನವು ಅವರ ಜೀವನದಲ್ಲಿ ಅವರ ಬಲದ ಮುಖಾಂತರ ಜಯವನ್ನು ಪಡೆದುಕೊಳ್ಳಬೇಕೆಂಬ ಆಶೆಯನ್ನು ಹೊಂದಿಕೊಂಡಿರುವಂಥದ್ದು. ಆದರೆ ದೇವರು ಜಯವನ್ನು ಯಾವುದೇ ಮುಖಾಂತರ ಕೊಡ್ತಾನೆ ಎಂಬುದಾಗಿ ನೋಡುವಾಗ ತ್ಯಾಗದ ಪೂರ್ವಕವಾಗಿ, ಬಲಿದಾನದ ಪೂರ್ವಕವಾಗಿ, ಸ್ಯಾಕ್ರಿಫೈಸಲ್ಲಿಂದ ಎಂಬುದಾಗಿ ನಾವು ನೋಡಬಹುದು ಪ್ರಿಯರೇ. ನೋಡ್ರಿ, ಅದಕ್ಕೆ ಮೊದಲನೇ ಕೊರಿಂಥಿಯರ ಬರೆದ ಪತ್ರಿಕೆ 1ನೇ ಅಧ್ಯಾಯ 1 ಅಧ್ಯಾಯ 23-24 ನೋಡುವಾಗ ವಚನದಲ್ಲಿ ನಮ್ಗೆ ಸ್ಪಷ್ಟವಾಗಿ ಗಮನಿಸಿದಂದರೆ, ಆ ಜ್ಞಾನ ಯಾರು ಎಂಬುದಾಗಿ ನೋಡುವಾಗ, ಶಕ್ತಿ ಯಾರು ಎಂಬುದಾಗಿ ನೋಡುವಾಗ ಸ್ಪಷ್ಟವಾಗಿ ನಮ್ಗೆ ಗೊತ್ತಾಗುವಂಥದ್ದಾಗಿದೆ. ನಾವಾದರೂ ಶಿಲುಬೆಗೆ ಹಾಕಲ್ಪಟ್ಟವನಾದ ಕ್ರಿಸ್ತನನ್ನು ಪ್ರಚುರಪಡಿಸುತ್ತೇವೆ. ಇಂಥ ಕ್ರಿಸ್ತನ ಸಂಗತಿಯು ಯಹೂದ್ಯರಿಗೆ ವಿಜ್ಞವೂ ಅನ್ಯಜನರಿಗೆ ಹುಚ್ಚು ಮಾತು ಆಗಿದೆ. ಆದರೆ ದೇವರಿಂದ ಕರೆಸಿಕೊಂಡವರು ಯಹೂದ್ಯರಾಗಲಿ ಗ್ರೀಕರಾಗಲಿ ಅವರಿಗೆ ಇಂಥವನು ದೇವರ ಶಕ್ತಿಯೂ ದೇವರ ಜ್ಞಾನವೂ ಆಗಿರುವ ಕ್ರಿಸ್ತನೇ. ನೋಡ್ರಿ ಏನಂತ ಹೇಳ್ತದೆ, ನಾವಾದರೂ ಶಿಲುಬೆಗೆ ಹಾಕಲ್ಪಟ್ಟ ಕ್ರಿಸ್ತನನ್ನು ಇಂಥ ಕ್ರಿಸ್ತನ ಸಂಗತಿ ಯಹೂದ್ಯರಿಗೆ ವಿಜ್ಞವೂ ಅನ್ಯಜನರಿಗೆ ಹುಚ್ಚು ಮಾತು ಆಗಿದೆ. ಒಂದು ವೇಳೆ ಅವ್ರಿಗೆ ಹುಚ್ಚು ಮಾತೇ ವಿಜ್ಞ ಆಗಿರ್ಬೋದು, ಆದರೆ ದೇವರಿಂದ ಕರೆಸಿಕೊಂಡವರು ಯಹೂದ್ಯರಾಗಲಿ ಗ್ರೀಕರಾಗಲಿ ಆತನಲ್ಲಿ ಆರಿಸಲ್ಪಟ್ಟಿರುವಂಥ ವ್ಯಕ್ತಿಗಳು ಯಾರೇ ಆಗಿರಲಿ, ಅವರಿಗೆ ಸಪೋಸ್ ಯಾರಿಗೆ ಎಂಬುದಾಗಿ ನೋಡುವಾಗ ಕ್ರಿಸ್ತನ ರಕ್ತದಲ್ಲಿ ತೊಳೆಯಲ್ಪಟ್ಟಿರುವಂಥ ನಿನಗೆ ಆಯಿತು ನನಗೆ ಆಯಿತು, ಅದು ಏನಾಗಿ ಅಂಥವ್ರಿಗೆ ಇಂಥವ್ನು ಏನೆಂಬುದಾಗಿ ನಮ್ಗೆ ಗೊತ್ತಾಗ್ತಂದರೆ, ಅದು ಆ ಶಿಲುಬೆ ಏನಾಗಿದೆ, ನಮಗೆ ಶಿಲುಬೆ ಆಗಿಬಿಟ್ಟಿರೋದು ಯೇಸು ಕ್ರಿಸ್ತನ ಏನಾಗಿದೆ, ದೇವರ ಶಕ್ತಿಯು ದೇವರ ಜ್ಞಾನವೂ ಆಗಿರುವ ಕ್ರಿಸ್ತನೇ. ಯಾರು ಆ ಜ್ಞಾನ, ಯಾರು ಆ ಶಕ್ತಿಯಿಂದ ನೋಡುವಾಗ ಶಕ್ತಿಯಾಗಿರುವ ಕ್ರಿಸ್ತನೇ, ಶಿಲುಬೆ ಹಾಕಿಬಿಟ್ಟಿರುವಂಥ ಯೇಸು ಕ್ರಿಸ್ತನೇ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು ಪ್ರಿಯರೇ. ಅದಕ್ಕೆ ನಾವು ಗಮನಿಸಬೇಕು ವಿಷಯ ಎಂಬುದಾಗಿ ನೋಡುವಾಗ, ಇಲ್ಲಿ ಜ್ಞಾನ ಏನೆಂಬುದಾಗಿ ನೋಡುವಾಗ ಯೇಸು ಕ್ರಿಸ್ತನೇ ಆತನ ಶಿಲುಬೆಯ ಜ್ಞಾನ. ಇದನ್ನು ಅರ್ಥಕೊಂಡವನು ನಿಜವಾದ ಸತ್ಯವನ್ನು ತಿಳ್ಕೊಳ್ಳುವಂಥ ವ್ಯಕ್ತಿಯಾಗಿದ್ದಾನೆ. ಈ ಪ್ರಪಂಚದಲ್ಲಿ ಅನೇಕ ಸತ್ಯಾಂಶಗಳನ್ನು, ಅನೇಕ ಹೊಸ ವಿಷಯಗಳನ್ನು ಇವತ್ತು ಪ್ರಪಂಚವು ಕಂಡು ಹಿಡಿಯಬಹುದು. ಆದರೆ ಯೇಸುವನ್ನು ಕಂಡು ಹಿಡಿದೇ ಹೋದರೆ ಅಲ್ಟಿಮೇಟಾಗಿ ಅಂತಿಮವಾಗಿರುವಂಥ ಜ್ಞಾನ ಯಾರೆಂಬುದಾಗಿ ನೋಡುವಾಗ ಯೇಸು ಕ್ರಿಸ್ತನೇ ಆತನ ಶಿಲುಬೆ ಎಂಬುದಾಗಿ ನಾವು ಗಮನಿಸಬೇಕು ಪ್ರಿಯರೇ. ನೋಡ್ರಿ, ಅಂದರೆ ನಾನು ಹೇಳ್ತಿದ್ದೇನೆ, ಈ ಪ್ರಪಂಚವು ಆ ವಿವರಣೆ ಮಾಡಲಾರದಷ್ಟು ಸತ್ಯವನ್ನು ಎಲ್ಲಿ ನಾವು ತಿಳ್ಕೊಬೋದು ಆ ಜ್ಞಾನ ಎಂಬುದಾಗಿ ನೋಡುವಾಗ ಯೇಸು ಕ್ರಿಸ್ತನ ಎಂಬುದಾಗಿ ನಾನು ಹೇಳ್ತಿದ್ದೇನೆ. ಮೂರನೇದಾಗಿ ನೋಡುವಾಗ ಆ ಒಂದು ಶಿಲುಬೆಯ ನಿಜವಾದ ಜ್ಞಾನ ಎಂಬುದಾಗಿ ನೋಡುವಾಗ ನೋಡ್ರಿ, ಯೇಸು ಸ್ವಾಮಿ ಮುಂದೆ ಸ್ಪಷ್ಟವಾಗಿ ಹೇಳ್ತಿದ್ದೇನೆ 24ನೇ ಅಧ್ಯಾಯದಲ್ಲಿ 24ನೇ ವಚನದಲ್ಲಿ ನೋಡುವಾಗ, ಯೋಹಾನ 12:24, ನಿಮಗೆ ನಿಜವಾಗಿ ಹೇಳುತ್ತೇನೆ, ಗೋಧಿಯ ಕಾಳು ಭೂಮಿಯಲ್ಲಿ ಬಿದ್ದು ಸಾಯದಿದ್ದರೆ ಒಂದೇ ಆಗಿ ಉಳಿಯುವುದು, ಸತ್ತರೆ ಬಹಳ ಫಲ ಕೊಡುವುದು. ಇಲ್ಲಿ ನೋಡ್ರಿ ಎಷ್ಟು ಶ್ರೇಷ್ಠವಾದ ಮಾತನ್ನು ಹೇಳ್ತಿದ್ದಾನೆ. ಆತನ ಮರಣದ ಕುರಿತು ಸಿಂಪಲ್ ಆಗಿ ಒಂದು ಇಲಿಸ್ಟ್ರೇಷನ್, ಒಂದು ಉದಾಹರಣೆ ಮುಖಾಂತರ ಆತನು ಹೇಳ್ತಾ ಇದ್ದಾನೆ. ಯಾವುದು ಗೋಧಿ ಕಾಳು ಅದು ಮಣ್ಣಲ್ಲಿ ಸಾಯದೇ ಹೋದರೆ, ಅದು ಸತ್ತೋಗಿದ್ರೆ ಅದು ಒಂದೇ ಆಗಿ ಉಳ್ಕೊಳ್ತದೆ, ಅದು ಸತ್ತರೆ ಅನೇಕ ರೀತಿಯಾದ ಫಲವನ್ನು ಅದು ಕೊಳ್ಳುವಂಥದ್ದಾಗಿದೆ ಎಂಬುದಾಗಿ ಆತನು ಹೇಳ್ತಾ ಇದ್ದಾನೆ. ಅರ್ಥ ಏನೆಂಬುದಾಗಿ ನೋಡುವಾಗ ಪ್ರಿಯರೇ, ದೇವರ ರಾಜ್ಯದಲ್ಲಿರುವಂಥ ಪ್ರಾಮುಖ್ಯವಾದ ಒಂದು ಪ್ರಿನ್ಸಿಪಲ್ ನಾವು ನೋಡುವಾಗ, ಜೀವವು ಮರಣದ ಮುಖಾಂತರ ಬರುವಂಥದ್ದಾಗಿದೆ ಎಂಬ ಸತ್ಯಾಂಶವನ್ನು ಇಲ್ಲಿ ಆತನು ಹೇಳ್ತಾ ಇದ್ದಾನೆ ಪ್ರಿಯರೇ. ಅದನ್ನಾಗ ಹೇಳ್ತಾನೆ, ಜೀವವು ಮರಣದ ಮುಖಾಂತರ ಬರುವಂಥದ್ದಾಗಿದೆ ಎಂಬುದಾಗಿ ಆತ ಹೇಳ್ತಿದ್ದಾನೆ. ನೋಡ್ರಿ, ಯೇಸು ಕ್ರಿಸ್ತನ ಮರಣವು ಈ ಒಂದು ಮಾನವಾಳಿಗೆ ಏನು ತಂದಿದೆ ಪ್ರಿಯರೇ, ನಿತ್ಯ ಜೀವವನ್ನು ತಗೊಂಬಂದಿದೆ ಎಂಬುದಾಗಿ ನಾವು ಗಮನಿಸಬಹುದು ಪ್ರಿಯರೇ. ನೋಡ್ರಿ, ಅದಕ್ಕೋಸ್ಕರ ಅಪೊಸ್ತಲನಾದ ಪೌಲನು ಹೇಳ್ತಿದ್ದಾನೆ ರೋಮಿಯರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 8ನೇ ವಚನದಲ್ಲಿ ನೋಡುವಾಗ, ನಾವಿನ್ನೂ ಪಾಪಿಗಳಾಗಿರುವಾಗಲೇ ಯೇಸು ಕ್ರಿಸ್ತನು ನಮಗೋಸ್ಕರ ಆತನೇನಾಗಿದ್ದಾನೆ,
ಸತ್ತು ಹೋಗಿದ್ದಾನೆ, ನಮಗೋಸ್ಕರ ಸತ್ತೋಗಿದ್ದಾನೆ ಎಂಬುದಾಗಿ ವಾಕ್ಯವು ಹೇಳ್ತಾ ಇದೆ. ನೋಡ್ರಿ, ಯಾಕೆಂದರೆ ನೋಡುವಾಗ ಪ್ರಿಯರೇ, ಈ ಒಂದು ತ್ಯಾಗ ಬಲಿದಾನ ಅದು ಏನನ್ನು ಪ್ರೊಡ್ಯೂಸ್ ಮಾಡುವ ಏನು ಅದರ ಫಲಿತಾಂಶವೇನೆಂಬುದಾಗಿ ನೋಡುವಾಗ ಪ್ರಿಯರೇ, ಅದರ ಫಲಿತಾಂಶವು ನಾವು ಸ್ಪಷ್ಟವಾಗಿ ಗಮನಿಸಬಹುದು. ಶಿಲುಬೆ ಇಲ್ಲದೆ ಯಾವ ಬಿಡುಗಡೆಯೂ ಸಾಧ್ಯವಿಲ್ಲ. ಬಲಿದಾನದ ಒಂದು ಫಲಿತಾಂಶ ಬಿಡುಗಡೆ ಎಂಬುದಾಗಿ ನಾವು ಗಮನಿಸಬೇಕು ಪ್ರಿಯರೇ. ಆ ತ್ಯಾಗ ಫಲವನ್ನು ಕೊಡುವಂಥದ್ದಾಗಿದೆ. ತ್ಯಾಗವು ಅದು ಫಲವನ್ನು ಉತ್ಪತ್ತಿ ಮಾಡುವಂಥದ್ದಾಗಿದೆ ಪ್ರಿಯರೇ. ಅದಕ್ಕೆ ಅಪೊಸ್ತಲ ಪೌಲನು ಇಬ್ರಿಯರಿಗೆ ಬರೆದ ಪತ್ರಿಕೆ 9:28 ವರ್ಷದಿಂದ 22 ವರ್ಷದಲ್ಲಿ ಅದು ಹೇಳ್ತಿರೋಂಥ ಮಾತೇನಿದಾಗ ನೋಡುವಾಗ, ರಕ್ತವು ಸುರಿಸದೆ ಪಾಪವು ಪರಿಹಾರಕ್ಕೆ ಆಗಲಿಕ್ಕೆ ಸಾಧ್ಯವಿಲ್ಲ. ವಿತೌಟ್ ಶೆಡ್ಡಿಂಗ್ ದ ಬ್ಲಡ್ ದೆರ್ ಈಸ್ ನೋ ಫರ್ಗಿವ್ನೆಸ್. ಕ್ಷಮಾಪಣೆ ಇಲ್ಲ ಎಂಬುದಾಗಿ, ರಕ್ತವು ಸುರಿಸದೆ ಕ್ಷಮಾಪಣೆ ಇಲ್ಲ ಎಂಬುದಾಗಿ ಆತನು ಹೇಳ್ತಾ ಇದ್ದಾನೆ. ನೋಡ್ರಿ, ನಿಜವಾದ ಜ್ಞಾನವು ಕೆಲವು ವಿಷಯಗಳನ್ನು ಅದು ಕೇಳುವಂಥದ್ದಾಗಿ ಏನೆಂಬುದಾಗಿ ನೋಡುವಾಗ, ಸಮರ್ಪಣೆಯ ಜೀವನ. ಮನುಷ್ಯನ ಒಂದು ಗರ್ವ ದೇವರ ಮುಂದೆ ತಲೆಬಾಗುವಂತಾಗಿರಬೇಕಾಗಿದೆ ಪ್ರಿಯರೇ. ನಾವು ಗಮನಿಸುವಾಗ ಅದಕ್ಕೆ ಜ್ಞಾನಿಯಾಗಿರುವಂಥ ಸೊಲೊಮೋನನು ಜ್ಞಾನೋಕ್ತಿಗಳ 9ನೇ ಅಧ್ಯಾಯ 10ನೇ ವಚನದಲ್ಲಿ ನೋಡುವಾಗ ಶ್ರೇಷ್ಠವಾದ ಮಾತನ್ನು ಹೇಳುತ್ತದೆ. ಯೆಹೋವನ ಭಯವೇ ಜ್ಞಾನಕ್ಕೆ ಮೂಲವು, ಪರಿಶುದ್ಧನ ತಿಳುವಳಿಕೆಯೇ ವಿವೇಕವು. ಯಾರ ಭಯವು ನಮಗೆ ಜ್ಞಾನ ಎಂಬುದಾಗಿ ನೋಡುವಾಗ ಆತನ ಭಯವೇ, ದೇವರ ಭಯವೇ ನಮಗೆ ಜ್ಞಾನದ ಮೂಲ ಎಂಬುದಾಗಿ ನಾವು ನೋಡ್ತಾ ಇದ್ದೀವಿ. ಅದಕ್ಕೆ ಯಾಕೋಬ ಪತ್ರಿಕೆ 1:5 ಕೂಡ ಹೇಳ್ತಿದ್ವಿ, ಯಾವನಿಗಾದರೂ ಜ್ಞಾನವು ನಿಮಗೆ ಕಮ್ಮಿ ಆಗಿದ್ದಲ್ಲಿ ದೇವರನ್ನು ಕೇಳ್ಕೊಳ್ರಿ, ಯಾಕಂದರೆ ಆತನೇ ಜ್ಞಾನ ಸಂಪನ್ನನಾಗಿದ್ದಾನೆ, ಆತನೇ ಸರ್ವವಾಗಿದ್ದಾನೆ ಪ್ರಿಯರೇ. ಈ ಸತ್ಯಾಂಶವನ್ನು ನಾವು ಅರಿತುಕೊಳ್ಳುವಂಥ ವ್ಯಕ್ತಿಗಳಾಗಿರಬೇಕು. ಪ್ರಿಯವಾದ ದೇವರು ಇವತ್ತು ನಿಜವಾಗಲೂ ಆತನ ಶಿಲುಬೆ ವಿದ್ವಾಂಸರನ್ನು, ಜ್ಞಾನಿಗಳನ್ನು, ಪಂಡಿತರನ್ನು ಶಿಷ್ಯರನ್ನಾಗಿರಲಿಕ್ಕೆ ಅದು ಕರೆಯುವಂಥದ್ದಾಗಿದೆ ಪ್ರಿಯರೇ. ಯಾಕಂದರೆ ಇಲ್ಲಿ ನೋಡ್ರಿ, ಯೇಸುಸ್ವಾಮಿ ಒಂದು ಸವಾಲಾತ್ಮಕವಾಗಿರುವಂಥ ಒಂದು ಪ್ರಶ್ನೆಯನ್ನು ಅವ್ರ ಹತ್ರ ಒಂದು ಸ್ಟೇಟ್ಮೆಂಟ್ನ 25ನೇ ವಚನದಲ್ಲಿ ಆತನು ಇಡ್ತಾ ಇದ್ದಾನೆ. ನೋಡ್ರಿ, ಆತನು ಹೇಳ್ತಿರುವಂಥ ಮಾತೇನೆಂಬುದಾಗಿ ನೋಡುವಾಗ, ತನ್ನ ಪ್ರಾಣದ ಮೇಲೆ ಮಮತೆ ಇಡುವವನು ಅದನ್ನು ಕಳ್ಕೊಳ್ಳುವನು, ಇಹಲೋಕದಲ್ಲಿ ತನ್ನ ಪ್ರಾಣವನ್ನು ಹಗೆ ಮಾಡುವ ನಿತ್ಯ ಜೀವಕ್ಕಾಗಿ ಅದನ್ನು ಕಾಪಾಡಿಕೊಳ್ಳುವನೆಂಬುದಾಗಿ ಆತನು ಹೇಳ್ತಾ ಇದ್ದಾನೆ. ಇಲ್ಲಿ ನೋಡ್ರಿ, ನಾವು ಗಮನಿಸಬೇಕಾಗಿರೋ ನೋಡುವಾಗ ಪ್ರಿಯರೇ, ಈ ಒಂದು ತತ್ವಜ್ಞಾನ ಅಥವಾ ಈ ಒಂದು ವಿದ್ವಾಂಸರ ಜ್ಞಾನ, ಈ ಪಂಡಿತರ ಜ್ಞಾನ, ಜೀವನದ ಬಗ್ಗೆ ಅದು ವಿವರಣೆ ಕೊಡಬಹುದು ಅವರು, ಆದರೆ ಅದರ ಹೊರತು ಮನುಷ್ಯರ ಹೃದಯವನ್ನು ರೂಪಾಂತರಪಡಿಸಲಿಕ್ಕೆ ಅಥವಾ ಮನುಷ್ಯನ ಜೀವನವನ್ನು ಮಾರ್ಪಡಿಸಲಿಕ್ಕೆ ಅವರಿಗೆ ಸಾಧ್ಯವಿಲ್ಲ ಎಂಬುದಾಗಿ, ಕೇವಲ ಅದು ಯೇಸು ಕ್ರಿಸ್ತನ ಮುಖಾಂತರ ಮಾತ್ರ, ಕ್ರಿಸ್ತನ ಶಿಲುಬೆಯಲ್ಲಿಯೇ ಮಾತ್ರ ಸಾಧ್ಯ ಎಂಬುದಾಗಿ ನಾವು ತಿಳ್ಕೋಬೇಕು ಪ್ರಿಯರೇ. ಇದಕ್ಕೆ ಬೇಕಾಗಿರುವಂಥ ಪ್ರಾಮುಖ್ಯ ವಿಷಯಗಳೆಂಬುದಾಗಿ ನೋಡುವಾಗ ಆತನನ್ನು ಹಿಂಬಾಲಿಸುವ ಪ್ರಾಮುಖ್ಯ ಬೇಕಾಗಿದ್ದು ಸಮರ್ಪಣೆಯ ಜೀವಿತ, ಅಷ್ಟು ಮಾತ್ರಕ್ಕಲ್ಲ ತಗ್ಗಿಸಿಕೊಳ್ಳುವಂಥ ಸ್ವಭಾವ ಮತ್ತು ಆತನಲ್ಲಿ ಇಡುವಂಥ ವಿಶ್ವಾಸ ಎಂಬುದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆಂದರೆ ನೋಡ್ರಿ, ನಾವು ಕಳೆದ ದಿನಗಳಲ್ಲಿ ಧ್ಯಾನ ಮಾಡಿರುವಂಥ ಲೂಕನ ಸುವಾರ್ತೆ 9ನೇ ಅಧ್ಯಾಯ 23ನೇ ವಚನ ಅನೇಕ ಸಾರಿ ನಾವು ಈ ವಚನವನ್ನು ಕೇಳಿದ್ದೇವೆ. ಯಾರಾದರೂ ನನ್ನನ್ನು ಹಿಂಬಾಲಿಸುವುದಾದರೆ ತನ್ನ ಶಿಲುಬೆಯನ್ನು ಎತ್ತುಕೊಂಡು ತಾನು ಉಪೇಕ್ಷಿಸಿಕೊಂಡು ವಿ ಹ್ಯಾವ್ ಟು ಡಿನೈ ಹಿಮ್ಸೆಲ್ಫ್ ಅಂಡ್ ಟೇಕ್ ದ ಕ್ರಾಸ್ ಎಂಬುದಾಗಿ ನೋಡ್ತಾ ಇದ್ದೇವೆ ಪ್ರಿಯರೇ. ತನ್ನನ್ನು ತಾನು ತಿರಸ್ಕರಿಸಿಕೊಂಡು ನನ್ನನ್ನು ತನ್ನ ಶಿಲುಬೆ ಎತ್ತುಕೊಂಡು ಹಿಂಬಾಲಿಸಲಿ ಎಂಬುದಾಗಿ ಹೇಳ್ತದೆ. ಅಂದರೆ ಸೆಲ್ಫ್ ಡಿನೈಲ್ ಎಂಬುದಾಗಿ ನೋಡುವಾಗ, ಈ ಉದಾಹರಣೆಗೆ ನೋಡ್ರಿ, ಅಪೊಸ್ತಲ ಪೌಲ್ ಹೇಳ್ತಾನೆ ಗಲಾತಿ 22:20 ನಾನು ಶಿಲುಬೆಗೆ ಹಾಕಲ್ಪಟ್ಟಿದ್ದೇನೆ, ಇನ್ನು ಬದುಕುವುದು ನಾನಲ್ಲ, ಕ್ರಿಸ್ತ ನನ್ನಲ್ಲಿ ಬದುಕ್ತಾನೆ ಎಂಬುದಾಗಿ. ಅಂದರೆ ನನ್ನದು ಅನ್ನೋದು ಏನು ಇರುವುದಿಲ್ಲ, ಸಂಪೂರ್ಣವಾಗಿ ನಾವು ಆತನಿಗೆ ಸಮರ್ಪಣೆ ಮಾಡುವಂಥದ್ದು. ಶಿಲುಬೆಯನ್ನು ಹೊತ್ತುಕೊಳ್ಳುವುದಂದರೆ ಅದಕ್ಕೆ ಬೇಕಾಗಿದ್ದು ಸಮರ್ಪಣೆಯ ಜೀವನ ಬೇಕು ಪ್ರಿಯರೇ. ಅಷ್ಟು ಮಾತ್ರ ತಗ್ಗಿಸಿಕೊಳ್ಳುವಂಥ ಸ್ವಭಾವ, ವಿಶ್ವಾಸ ಬೇಕು. ಅದಕ್ಕೆ ಆವಾಗ ಮಾತ್ರ ನಾವು ನಿಜವಾದ ಜ್ಞಾನಿಯಾಗಿರ್ತ ಯೇಸು ಕ್ರಿಸ್ತನನ್ನು ಹಿಂಬಾಲಿಸಿ ಅದನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯ ಎಂಬುದಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನೋಡ್ರಿ, ನಾವು ಕೊನೆಯ ಅಂತ್ಯಾಂಶದಲ್ಲಿ ನೋಡುವಾಗ ಆ ಒಂದು ಶೀಬಾ ದೇಶದ ಇಲ್ಲಿ ಜ್ಞಾನವನ್ನು ಹುಡುಕಲಿಕ್ಕೆ ಬರ್ತಿದ್ದಾರೆ ಸೊಲೊಮೋನ್ ಅರಸನ ಹತ್ರ. ಅಷ್ಟು ಮಾತ್ರಕ್ಕಲ್ಲ, ಈ ಗ್ರೀಕ್ ಪಂಡಿತರು ಅಥವಾ ವಿದ್ವಾಂಸರು ಕೂಡ ಯೇಸು ಕ್ರಿಸ್ತನ ಹತ್ರ ಜ್ಞಾನವನ್ನು ಏನೋ ಒಂದು ಅದ್ಭುತವಾಗಿರುವಂಥ ಜ್ಞಾನವನ್ನು ಹುಡುಕಲಿಕ್ಕೆ ಬರ್ತಾ ಇದ್ದಾರೆ. ಆದರೆ ಈ ಎರಡೂ ಕಥೆಗಳು ಕೂಡ ಒಂದೇ ಸತ್ಯಾಂಶವನ್ನು ಅದು ಬಯಲುಪಡಿಸುವಂಥದ್ದಾಗಿದೆ. ಏನೆಂಬುದಾಗಿ ನೋಡುವಾಗ, ನಿಜವಾದ ಶ್ರೇಷ್ಠವಾದ ಅದ್ಭುತವಾಗಿರುವಂಥ ಜ್ಞಾನವು ಈ ಪ್ರಪಂಚದಲ್ಲಿ ಅದು ಎಲ್ಲಿ ಬಯಲಾಗಿದೆ, ಎಲ್ಲಿ ಸತ್ಯಾಂಶವನ್ನು ಹೊರಪಡಿಸಿದೆ ಎಂಬುದಾಗಿ ನೋಡುವಾಗ, ಶಿಲುಬೆಗೆ ಹಾಕಲ್ಪಟ್ಟಿರುವಂಥ ಯೇಸು ಕ್ರಿಸ್ತನಲ್ಲಿಯೇ ಈ ಸತ್ಯಾಂಶವನ್ನು ಇವತ್ತು ನಾವು ಅರ್ಥವಾಗಿರಬೇಕು ಪ್ರಿಯರೇ. ಪ್ರಾಮುಖ್ಯವಾದ ಅಂಶವೂ ಅದೇ. ನೋಡ್ರಿ, ಆ ಶಿಲುಬೆಯಲ್ಲಿ ನಾವು ನೋಡಬಹುದು ಪ್ರಿಯರೇ, ದೇವರ ಪ್ರೀತಿಯನ್ನು ನಾವು ಕಾಣಬಹುದು, ದೇವರ ನ್ಯಾಯ ತೀರ್ಪನ್ನು ಅಥವಾ ನ್ಯಾಯವನ್ನು ನೋಡಬಹುದು, ಇಲ್ಲವ ಆತನ ರಕ್ಷಣೆಯನ್ನು ದೇವರ ರಕ್ಷಣೆಯನ್ನು ನಾವು ಕಾಣಬಹುದು ಪ್ರಿಯರೇ. ನೋಡ್ರಿ, ಇವತ್ತು ಶಿಲುಬೆಗೆ ಹಾಕಲ್ಪಟ್ಟಂಥ ಯೇಸು ಕ್ರಿಸ್ತನ ಸಹ ಕರೆಯುವಂಥ ವಿಷಯ ಎಂಬುದಾಗಿ ನೋಡ್ಬೋದು ಪ್ರಿಯರೇ. ಪ್ರಿಯ ಸಹೋದರಿ ಆತನು ಹೇಳ್ತಿದ್ದ ಮಾತು, ಇವತ್ತು ಜನಾಂಗಗಳು ಅಥವಾ ಮನುಷ್ಯರು
ವಿದ್ಯಾಭ್ಯಾಸವನ್ನು ಪಡೆದುಕೊಳ್ಳಲಿಕ್ಕೆ, ಜೀವನದಲ್ಲಿ ಸಕ್ಸಸ್ ಆಗಲಿಕ್ಕೆ ನಾವು ಅಥವಾ ಒಂದು ಜ್ಞಾನವನ್ನು ಪಡೆದುಕೊಳ್ಳಲಿಕ್ಕೆ ಅನೇಕ ಪ್ರಯತ್ನಗಳನ್ನು ಇವತ್ತು ಮಾಡ್ತಿದ್ದಾರೆ, ಪಡೆದುಕೊಳ್ತಾ ಇದ್ದಾರೆ. ಆದರೆ ಎಲ್ಲದಕ್ಕಿಂತ ಶ್ರೇಷ್ಠವಾದ ಜ್ಞಾನ ಏನೆಂಬುದಾಗಿ ನೋಡುವಾಗ ಯೇಸು ಕ್ರಿಸ್ತನ ಅರ್ಥಕೊಳ್ಳುವುದೇ ನಿಜವಾದ ಜ್ಞಾನ. ಶಿಲುಬೆಗೆ ಹಾಕಲ್ಪಟ್ಟಿರುವಂಥ ಯೇಸು ಕ್ರಿಸ್ತನ ತಿಳಿದುಕೊಳ್ಳುವುದೇ, ಆತನ ಅರಿತುಕೊಳ್ಳುವುದೇ ನಿಜವಾದ ಜ್ಞಾನ ಎಂಬುದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದಕ್ಕೋಸ್ಕರ ಅಪೊಸ್ತಲನಾದ ಪೌಲನು 2 ಕೊರಿಂಥಿ ಪತ್ರಿಕೆಯಲ್ಲಿ 2ನೇ ಅಧ್ಯಾಯದಲ್ಲಿ 2ನೇ ವಚನದಲ್ಲಿ ಒಂದು ಮಾತನ್ನು ಹೇಳ್ತಿದ್ದೇನೆ. ಬಹಳ ಸ್ಪಷ್ಟವಾದ ಶ್ರೇಷ್ಠವಾದ ಮಾತನ್ನು ತೋರಿಸಿ ನಾನು ಮುಗಿಸಕ್ಕಿದ್ದೇನೆ ಪ್ರಿಯರೇ. ನೋಡ್ರಿ, ಆತ ಹೇಳ್ತಿರೋದು ಮಾತೇನೆಂಬುದಾಗಿ ನೋಡುವಾಗ, ನಾನು ನಿಮ್ಮನ್ನು ದುಃಖಪಡಿಸಿದರೆ ನನ್ನನ್ನು ಆನಂದಪಡಿಸೋದಕ್ಕೆ ಯಾರಿದ್ದಾರೆ? ನನ್ನಿಂದ ಇಲ್ಲಿ ನೋಡ್ರಿ, ಕ್ಷಮಿಸಿ, ಮೊದಲನೇ ಕೊರಿಂಥಿ 2ನೇ ಅಧ್ಯಾಯ 2ನೇ ವಚನ, ಫಸ್ಟ್ ಕೊರಿಂಥಿಯನ್ಸ್ 2:2 ನೋಡುವಾಗ, ನಾನು ಶಿಲುಬೆಗೆ ಹಾಕಲ್ಪಟ್ಟವನಾದ ಯೇಸು ಕ್ರಿಸ್ತನನ್ನೇ ಹೊರತು ಬೇರೆ ಯಾವುದನ್ನು ತಿಳಿಯುವುದವನಾಗಿ ನಿಮ್ಮಲ್ಲಿ ಇರುವೆನೆಂದು ತೀರ್ಮಾನಿಸಿಕೊಂಡೆನು ಅಂತ ಹೇಳ್ತಿರೋ ಮಾತು. ಇಲ್ಲಿ ನೋಡ್ರಿ, ಈ ಅಪೊಸ್ತಲನಾದ ಪೌಲನು ಆಗೋದಕ್ಕಿಂತ ಮುಂಚೆ ಈತನ ಸೌಲನಾಗಿದ್ದಾನೆ ಎಂಬುದಾಗಿ ನೋಡ್ತಾ ಇದ್ದೇವೆ. ಒಂದು ರೀತಿ ಗ್ರೀಕ್ ದೇಶಕ್ಕಿಂತ ಇನ್ನೂ ತತ್ವಜ್ಞಾನಿ ಎಂಬುದಾಗಿ ನಾವು ಹೇಳೋದು. ಯಾಕಂದರೆ ಗಮಾಲಿಯಲ್ನ ಪಾದದ ಬಳಿಯಲ್ಲಿ ಅನೇಕ ವಿದ್ಯಾಭ್ಯಾಸವನ್ನು ಮಾಡಿರುವಂಥ ವ್ಯಕ್ತಿ, ಶ್ರೇಷ್ಠ ಜ್ಞಾನವನ್ನು, ಉನ್ನತ ವಿದ್ಯಾಭ್ಯಾಸವನ್ನು ಪಡೆದಿರುವಂಥ ವ್ಯಕ್ತಿ ಅಪೊಸ್ತಲನಾದ ಪೌಲಗಿಂತ ಮುಂಚೆ ಸೌಲನಾಗಿ ನಾವು ನೋಡಬಹುದು. ಆದರೆ ಯೇಸು ಕ್ರಿಸ್ತನ ಒಂದು ಸ್ವಾರೂಪ್ಯ, ಯೇಸು ಕ್ರಿಸ್ತನ ಒಂದು ಸಂಧಿಸುವಿಕೆ, ಈ ಜ್ಞಾನಿಗಳು ಯಾವ ರೀತಿಯಲ್ಲಿ ಇಲ್ಲಿ ಈ ಗ್ರೀಕ್ ದೇಶದ ಜ್ಞಾನಿಗಳು ಯಾವ ರೀತಿ ಸಂಧಿಸಕ್ಕಿಂತ ಮುಂಚೆ ಈ ತದನಂತರ ಪೌಲನು ಸಹ ಆತನನ್ನು ಸಂಧಿಸಿದ ತದನಂತರ ಸೌಲನು ಪೌಲನಾಗಿ ಮಾರ್ಪಟ್ಟಿದ ಮೇಲೆ ಆತನು ಹೇಳ್ತಿರುವಂಥ ಒಂದು ಶ್ರೇಷ್ಠವಾದ ಮಾತು ಏನೆಂಬುದಾಗಿ ನೋಡುವಾಗ, ಆತನು ಹೇಳ್ತಾ ಇದ್ದಾನೆ, ನಾನು ಶಿಲುಬೆಗೆ ಹಾಕಲ್ಪಟ್ಟವನಾದ ಯೇಸು ಕ್ರಿಸ್ತನನ್ನೇ ಹೊರತು ಬೇರೆ ಯಾವನನ್ನು ತಿಳಿದವನಾಗಿ ನಿಮ್ಮಲ್ಲಿ ಇರುವೆನೆಂದು ತೀರ್ಮಾನಿಸಿಕೊಳ್ಳ. ತೀರ್ಮಾನ ಏನೆಂಬುದಾಗಿ ನೋಡುವಾಗ, ಯೇಸು ಕ್ರಿಸ್ತನನ್ನು ಮಾತ್ರ, ಯೇಸು ಕ್ರಿಸ್ತನ ಶಿಲುಬೆ, ಆತನು ಕೇವಲ ಶಿಲುಬೆ, ಯೇಸು ಕ್ರಿಸ್ತನ ಮಾತ್ರ, ಆತನ ಜ್ಞಾನ, ಆತನೇ ಸಾಕು ನನಗೆ. ಆತನ ಬಿಟ್ಟರೆ ಇನ್ನೇನು ಬೇಕೆ ಅವಶ್ಯಕತೆಯೇ ಇಲ್ಲ. ಬೇರೆ ಯಾವುದನ್ನು ತಿಳಿದವನಾಗಿ ನಿಮ್ಮಲ್ಲಿರುವನೆಂದು, ಯಾವುದನ್ನು ತಿಳ್ಕೊಳ್ಳಿಕ್ಕೆ ಆತನ ಆಸೆ ಪಡ್ತಾ ಇಲ್ಲ. ಶಿಲುಬೆಗೆ ಹಾಕಲ್ಪಟ್ಟವನಂತ ಯೇಸು ಕ್ರಿಸ್ತನನ್ನು ಮಾತ್ರ. ಯಾಕಂದರೆ ನಿಜವಾದ ಜ್ಞಾನ, ನಿಜವಾದ ದೇವರ ಶಕ್ತಿ ಯೇಸು ಕ್ರಿಸ್ತನೇ, ಶಿಲುಬೆಗೆ ಹಾಕಲ್ಪಟ್ಟ ಯೇಸು ಕ್ರಿಸ್ತನೇ ಎಂಬುದಾಗಿ ಇದೇ ಅಪೊಸ್ತಲನಾದ ಪೌಲನು ನಾವು ಆವಾಗಲೇ 1ನೇ ಅಧ್ಯಾಯ 23ನೇ ವಚನ 24ನೇ ವರ್ಷದಲ್ಲಿ ನಾವು ನೋಡಿಕೊಂಡಿದ್ದೇವೆ ಪ್ರಿಯರೇ. ಎಷ್ಟು ಜ್ಞಾನ ಇವತ್ತು ಅಪೊಸ್ತಲನಾದ ಪೌಲನು ಸಹ ಈ ಮಾತು ಹೇಳ್ತಾನೆ ಅಂದರೆ ಅರ್ಥ ಮಾಡ್ಕೊಳ್ರಿ. ಇವತ್ತು ನಾವು ಎಷ್ಟುಗಳು ಪ್ರಿಯರೇ. ನೋಡ್ರಿ, ಇವತ್ತು ಶಿಲುಬಿನ ನೆರಳ ಕಡೆಗೆ ನಾವು ಬರುವುದಾದರೆ, ನಿಜವಾಗಲೂ ಶಿಲುಬೆ ಹಾಕಲ್ಪಟ್ಟಂಥ ಯೇಸು ಕ್ರಿಸ್ತನ ಕರ್ತನಾಗಿರುವಂಥ ನಮ್ಮ ತಂದೆ ಯೇಸು ಕ್ರಿಸ್ತನ ನಾವು ನಿಜವಾಗಲೂ ಸಂಧಿಸುವುದಾದರೆ, ಜ್ಞಾನಿಗಳ ರೀತಿಯಲ್ಲಿ ಶಿವ ದೇಶದ ರಾಣಿ ಯಾವ ರೀತಿಯಲ್ಲಿ ಸಲ್ಮಾನ್ ಸಂಧಿಸಿದಾರೋ, ಯಾವ ರೀತಿಯಲ್ಲಿ ಗ್ರೀಕರು ಯೇಸು ಕ್ರಿಸ್ತ ಸಂಧಿಸಿದಾರೋ, ಅದೇ ರೀತಿಯಲ್ಲಿ ನಾವು ಸಹ ಸಂಧಿಸಿದರೆ ಪ್ರಿಯರಾದರೆ ದೇವರೇ, ನಾವು ಕ್ಷಮಾಪಣೆಯನ್ನು ಹೊಂದಿಕೊಳ್ಳಲಿಕ್ಕೆ, ಜ್ಞಾನವನ್ನು ಪಡೆದುಕೊಳ್ಳಲಿಕ್ಕೆ, ನಿತ್ಯ ಜೀವನ ಪಡೆದುಕೊಳ್ಳಲಿಕ್ಕೆ ಅದು ಸಾಧ್ಯವಾಗುವಂಥದ್ದಾಗಿದ್ದರೆ, ಹಾಗಾದರೆ ಇನ್ನೂ ನಮ್ಮ ಜೀವನದಲ್ಲಿ ಯಾವುದಾದ್ರೂ ಕೊರತೆ ಇದೆಯಾ? ಯಾವ ವಿಷಯದಲ್ಲಾದರೂ ನಾವು ಆಲೋಚನೆ ಮಾಡುವಂಥ ವ್ಯಕ್ತಿಗಳಾಗಿದ್ದೇವಾ? ಇವತ್ತು ಜ್ಞಾನವಂತರು, ವಿದ್ವಾಂಸರು, ಪಂಡಿತರು ಯೇಸು ಕ್ರಿಸ್ತನನ್ನು ಸಂಧಿಸಿದ್ದಾರೆ ಎಂಬುದಾಗಿ ನೋಡ್ತೇವೆ. ಅವರು ಯಾವುದು ಅಪೇಕ್ಷೆ ಪಡ್ಕೊಂಡು ಬಂದಿದ್ದಾರೋ ಗೊತ್ತಿಲ್ಲ. ಆದರೆ ಒಂದು ಮಾತು ಸತ್ಯ, ಆತನೊಟ್ಟಿಗೆ ಮಾತನಾಡಿದ ಮೇಲೆ, ಆತನ ವಿಷಯಗಳನ್ನು ಅರ್ಥಕೊಂಡ ಮೇಲೆ ಖಂಡಿತವಾಗಿಯೂ ಆತನ ಮಾತುಗಳು ಅವರ ಜೀವನದಲ್ಲಿ ರೂಪಾಂತರವು ಮಾಡಿರುವಂಥದ್ದೆಂಬುದಾಗಿ ನಾವು ಸಹ ನಿಜವಾದ ಸತ್ಯಾಂಶ, ಆತನ ಯೇಸು ಸ್ವಾಮಿ ಸ್ಪಷ್ಟವಾಗಿ ಹೇಳಿದ್ದಾನೆ. ಆತನ ಶಿಲುಬೆಯೇ ನಿಜವಾದ ಜ್ಞಾನ. ಅದಕ್ಕಿಂತ ಶ್ರೇಷ್ಠವಾದದ್ದು, ಅದಕ್ಕಿಂತ ಉನ್ನತವಾದದ್ದು, ಅದಕ್ಕಿಂತ ಮೇಲಾದದ್ದು ಯಾವುದೂ ಇಲ್ಲ. ಮನುಷ್ಯನ ಈ ಪ್ರಪಂಚದಲ್ಲಿ ಏನೇ ಪ್ರಯಾಸಪಟ್ಟರು, ಏನೇ ಕಂಡುಹಿಡಿದ್ರು, ಏನೇ ಸತ್ಯಾಂಶವನ್ನು ತಿಳಿದುಕೊಳ್ಳಿಕ್ಕೆ ಪ್ರಯತ್ನ ಪಟ್ಟರು, ಅದನ್ನು ಕೇವಲ ವಿವರಣೆ ಮಾಡಲಿಕ್ಕೆ ಮಾತ್ರ ಸಾಧ್ಯ ಆಗಲಿ. ಜೀವನವನ್ನು ಬದಲಾಯಿಸಲಿಕ್ಕೆ ಸಾಧ್ಯವಿಲ್ಲ. ನಿನ್ನ ಜೀವನ ರೂಪಾಂತರಗೊಳ್ಳುವುದು, ನಿನ್ನ ಜೀವನದ ನಿಜವಾದ ಸತ್ಯಾಂಶ, ಪರಮಾರ್ಥ ಜ್ಞಾನವು ಎಲ್ಲಿ ಎಂಬುದಾಗಿ ನೋಡುವಾಗ ಶಿಲುಬೆಗೆ ಹಾಕಲ್ಪಟ್ಟಿರುವಂಥ ಯೇಸು ಕ್ರಿಸ್ತನಲ್ಲಿ ಮಾತ್ರ. ಈ ಸತ್ಯವನ್ನು ತಿಳಿದುಕೊಂಡು ಆತನ ಕಡೆಗೆ ಬರೋಣ. ನಮಗೆ ಬೇಕಾಗಿರುವಂಥ ಎಲ್ಲ ಅಗತ್ಯಗಳನ್ನು, ನಮಗೆ ಯಾವುದು ಕಮ್ಮಿದೆಯೋ ಆತನಿಂದ ನಾವು ಪಡೆದುಕೊಳ್ಳೋಣ ಪ್ರಿಯರೇ. ಆತನು ನಮಗೆ ಯಾವಾಗಲೂ ಎಂದೆಂದಿಗೂ ಸಿದ್ಧವಾಗಿ ನಮಗೆ ಆತನು ಕೊಡಲಿಕ್ಕೆ ಆತನು ಯಾವಾಗಲೂ ಸಿದ್ಧವಾಗಿದ್ದಾನೆ. ಹಾಗಾದರೆ ಆ ಶಿಲುಬೆಯ ನೆರಳಿ ಕಡೆಗೆ ಬರೋಣ ಪ್ರಿಯರೇ. ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ಆಮೇಲೆ